ಜಯಲಕ್ಷ್ಮಿ ಕೆ ಮೇಡಮ್ ಹೇಳಿ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್ ಮೈಸೂರಿಂದ ಮಾತಾಡ್ತಿರೋದು. ನಾನು ಏನಕ್ಕೆ ಮಾಡಿದೆ ಅಂದ್ರೆ ತುಂಬಾ ಕಲರ್ ಥೆರಪಿ ಇದೆಲ್ಲ ನೋಡಿ ಪೀರಿಯಡ್ಸ್ ಪ್ರಾಬ್ಲಮ್ ತುಂಬಾ ಇತ್ತು. ಪೀರಿಯಡ್ಸ್ ಟೈಮಲ್ಲಿ ತುಂಬಾ ಬ್ಲೀಡಿಂಗ್ ಆಗೋದು, ಬ್ಲಡ್ ಕಮ್ಮಿ ಆಗ್ಬಿಡೋದು, ಈ ತರ ಎಲ್ಲ. ಹ್ಮ್ ಒಂದು 2 years ಬ್ಯಾಕ್ ಬ್ಲಡ್ 4.6 ಬಂದು ಬ್ಲಡ್ ಎಲ್ಲ ಕೊಡಿಸ್ಕೊಂಡು ಮತ್ತೆ ಒಂದ್ ಸ್ವಲ್ಪ ಚೆನ್ನಾಗಿತ್ತು. ಮತ್ತೆ ಪೀರಿಯಡ್ಸ್ ಟೈಮಲ್ಲಿ ಸಿಕ್ಕಾಪಟ್ಟೆ ಒಂದು 10 days 15 days ಬ್ಲೀಡಿಂಗ್ ಇದೇ ತರ ಆಗ್ತಾ ಇತ್ತು. ಅದಾದ್ಮೇಲೆ ಒಂದು 2-3 months ಇಲ್ವೇ ಇಲ್ಲ. ಮತ್ತೆ ಒಂದು ತಿಂಗಳು ಫುಲ್ ಬ್ಲೀಡಿಂಗ್. ಹಂಗೆ ಇವಾಗ ಮೋಸ್ಟ್ಲಿ ಮೆನೋಪಾಸ್ ಅನ್ಸುತ್ತೆ. ಒಂದು 3 months 4 months ಆತರ ಆಗ್ತಿದೆ. ಬಟ್ ಆದಾಗ ಸಿಕ್ಕಾಪಟ್ಟೆ ಬ್ಲೀಡಿಂಗ್ ಆಗುತ್ತೆ. ಬ್ಲಡ್ ಇಂಪ್ರೂವ್ನೇ ಆಗಲ್ಲ ಸರ್. 7.6 7.7 ಮ್ಯಾಕ್ಸಿಮಮ್ ಏನೇ ಮಾಡಿದ್ರು, ಅದಕ್ಕಿಂತ ಜಾಸ್ತಿ ಬ್ಲಡ್ ಇಂಪ್ರೂವ್ ಆಗ್ತಾ ಇದೆ ಬ್ಲಡ್ ಇಂಪ್ರೂವ್ಮೆಂಟ್ ಆಗಬೇಕಾ? ಸರ್. ಎಸ್. ಆಮೇಲೆ ನಂಗೆ ಲೆಫ್ಟ್ ಸೈಡ್ ಅಲ್ಲಿ ಆ ಪೀರಿಯಡ್ಸ್ ಟೈಮಲ್ಲಿ ಏನು ಅಂತಂದ್ರೆ, ನಂಗೆ ಸುಮಾರು ಒಂದು 3 years ಇಂದ ಲೆಫ್ಟ್ ಸೈಡ್ ಫುಲ್ ಬಾಡಿನೇ ಪೇನು. ಲೆಫ್ಟ್ ಸೈಡ್ ಹೊಟ್ಟೆ ಕೆಳಗಡೆ, ಇದು ರಿಬ್ಸ್ ಕೆಳಗಡೆ ತುಂಬಾ ನೋವು ಅಂತಂದ್ರೆ ತಡೆಯಕ್ಕಾಗದೆ ಹೋಗಿ ಸ್ಕ್ಯಾನ್ ಎಲ್ಲ ಮಾಡಿಸಿದಾಗ ಅವರು ಸ್ಟೋನ್ ಇರ್ಬೋದು ಅಂತೆಲ್ಲ ನೋಡಿದ್ರು. ಬಟ್ ಆಕ್ಚುಲಿ ಸ್ಟೋನ್ ಏನು ಇಲ್ಲ. ಪೇನ್ ಕಿಲ್ಲರ್ಸ್ ಕೊಡ್ತಿದ್ರು, ಇದೇ ಆಗ್ತಿತ್ತು. ಆಮೇಲೆ ಇದನ್ನ ನೋಡ್ತಾ ನೋಡ್ತಾ ಸ್ಕ್ರೀನ್ ಡ್ಯಾಂಪ್ನೆಸ್ ಅದು ಆರೆಂಜ್ ಎಲ್ಲ ಹಾಕಿ ಈಗ ಫುಲ್ ಸುಮಾರು ಎಲ್ಲ ಕಂಟ್ರೋಲಿಗೆ ಬಂದಿದೆ. ಅಷ್ಟೊಂದೇನು ಬರಲ್ಲ. ಮತ್ತೆ ಸ್ವೀಟ್ಸ್ ಎಲ್ಲ ಅವಾಯ್ಡ್ ಮಾಡಿದ್ದೀನಿ. ಇದು ಹಾಲ್ ಐಟಮ್ಸ್, ಈ ಕೋಲ್ಡ್ ಇದೆಲ್ಲ ಒಂದ್ ಸ್ವಲ್ಪ ಕಮ್ಮಿ ಆಗಿದೆ. ಬಟ್ ಏನು ಅಂತಂದ್ರೆ ಇವಾಗ ತಲೆ ಸುತ್ತು ಬರುತ್ತೆ, ಬ್ಲಡ್ ಇಂಪ್ರೂವ್ ಆಗ್ತಿಲ್ಲ ಮೈನ್ ಆಗಿ. ರೈಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ ಸೆಕೆಂಡ್ ಜಾಯಿಂಟಿಗೆ ಯೆಲ್ಲೋ ಸ್ಕೈ ಬ್ಲೂ ಕಲರ್ ಹಾಕಿ, ಓಕೆ ಲೆಫ್ಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ಗೆ ಆರೆಂಜ್ ಕಲರ್ ಹಾಕಿ, ಓಕೆ ಸರ್. ಲೆಫ್ಟ್ ಹ್ಯಾಂಡ್ ಲಿಟಲ್ ಫಿಂಗರ್ಗೆ ಸ್ಕೈ ಬ್ಲೂ ಕಲರ್ ಹಾಕಿ. ಓಕೆ ಸರ್. ಏನು? ಲೆಫ್ಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ಗೆ ಸ್ಕೈ ಬ್ಲೂ ಕಲರ್ ಹಾಕಿ. ಓಕೆ ಸರ್. ಸರಿನಾ? ಮತ್ತೆ ಲೆಫ್ಟ್ ಹ್ಯಾಂಡ್ ರಿಂಗ್ ಫಿಂಗರ್ಗೆ ರೆಡ್ ಕಲರ್ ಹಾಕಿ. ಓಕೆ ಸರ್. ಸರಿನಮ್ಮ? ಇದನ್ನ ಮಾಡ್ತಾ ಬನ್ನಿ, ಕಮ್ಮಿ ಆಗ್ತಾ ಬರುತ್ತೆ. ಸಾಕಾಗ್ಬೇಕು ಸರ್ ಇದು? ಹ್ಮ್ ಇದು ಕಂಟಿನ್ಯೂಸ್ ಆಗಿ ಎಷ್ಟು ದಿನ ಹಾಕ್ಬೇಕು ಅಥವಾ 10 days ಹಾಕಿ. 10 days, 10ರಿಂದ 15 ದಿನಗಳ ಕಾಲ ಹಾಕಿ. ಇನ್ನು ಸ್ವಲ್ಪ ಏನಿದೆ ಅಂದ್ರೆ ಇನ್ನೊಂದು 10 ದಿನ ಹಾಕೋದ್ರಲ್ಲಿ ಏನಿಲ್ಲ. ಮತ್ತೆ ಇದು ಬಲ್ಕಿ ಯೂಟ್ರಸ್ ಅಂತ ಬಂದಿತ್ತು. ಬಟ್ ಈಗ ನಾವು ಹೋಗಿ ಏನು ಟೆಸ್ಟ್ ಮಾಡಿಸಿಲ್ಲ. ಅಂದ್ರೆ ಅಡಿನೋಮಯೋಸಿಸ್ ಅಂತ, ಅಂದ್ರೆ ಯೂಟ್ರಸ್ ಬಂದು ಥಿಕ್ನೆಸ್, ಅದು ಒಳಗಡೆನೆ ಟಿಶ್ಯೂ ಬೆಳ್ಕೊಂಡು ಹೋಗುತ್ತೆ ಅಂತ ಆತರ ಹೇಳಿದ್ರು. ಬಟ್ ಇವಾಗ ನಂಗೆ ಬ್ಲೀಡಿಂಗ್ ಕಮ್ಮಿ ಆಗಿರೋದ್ರಿಂದ ನಾವು ಹೋಗಿ ಏನು ಮಾಡಿಸಿಲ್ಲ. ಅದಕ್ಕೇನಾದ್ರೂ ಕಲರ್ಸ್ ಇದೆ ಸರ್? ಅದೇ ಯೂಟ್ರಸ್ ಇದೆ. ಅದೇ ಕೋಲ್ಡ್ನೆಸ್ ಇದೆ ನಿಮ್ ಸಿಂಪ್ಟಮ್ಸ್ ಆಲ್ಮೋಸ್ಟ್. ಕೋಲ್ಡ್ನೆಸ್ ಎಲ್ಲ ಕಮ್ಮಿ ಮಾಡಿದ್ದೀನಿ ನಾನು ಸ್ಪ್ಲೀನ್ ಅಲ್ಲಿ, ಲಿವರ್ ಅಲ್ಲಿ. ಇದನ್ನ ಹಾಕೊಳ್ಳಿ. ಆಲ್ಮೋಸ್ಟ್ ನಿಮ್ ಕೋಲ್ಡ್ನೆಸ್ ಕಮ್ಮಿ ಆದ್ರೆ ನಿಮ್ ಸಿಂಪ್ಟಮ್ಸ್ ವಾಸಿ ಆಗುತ್ತೆ. ಓಕೆ ಸರ್. ಸರಿನಾ? ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು.